ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಿಂದ ಮತ್ತೆ ಶುರುವಾಗುತ್ತಾ ದೆಹಲಿಯ ಪರೇಡ್. ಮತ್ತೆ ರಾಹುಲ್ ಗಾಂಧಿ ಭೇಟಿಗೆ ಹೋಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಈ ಹಿಂದೆ ಕೂಡ ಹಲವು ಬಾರಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನ ಪಟ್ಟಿದ್ರು, ಆದ್ರೆ ಆಗಿರ್ಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಅಂತ ಸರ್ಕಸ್ ಮಾಡ್ತಿದ್ದಾರಾ? ಇನ್ನಾದ್ರೂ ರಾಜ್ಯದ ಕುರ್ಚಿ ಕದನಕ್ಕೆ ಸಿಗಲಿದ್ಯಾ ಕ್ಲೈಮ್ಯಾಕ್ಸ್? ಗ್ಯಾರಂಟಿ ನ್ಯೂಸ್ ನಲ್ಲಿ ದಿಲ್ಲಿ ಪಾಲಿಟಿಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. 3 ವರ್ಷ ಆದ್ರೂ ಕೂಡ ಸಿಎಂ ಕುರ್ಚಿ ಕದನಕ್ಕೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಅಂತ ಮತ್ತೆ ರೆಡಿಯಾದಂತ ಡಿಕೆ ಶಿವಕುಮಾರ್, ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಭೇಟಿ ಮಾಡಬೇಕು ಅನ್ಕೋತಿದ್ದಾರಂತೆ. ಯಾರಿಗ ಅವಕಾಶ ಸಿಗುತ್ತೆ ಹಾಗಾದ್ರೆ? ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಯಾಗೋ ಸಾಧ್ಯತೆ ಇದೆ. ವಿದೇಶ ಪ್ರವಾಸ ರದ್ದಾದ್ರೆ ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಅದರ ಮುನ್ನಾನೆ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತಾ? 3 ವರ್ಷವಾದ ಕಾರಣ, ಅಂದ್ರೆ 3 ವರ್ಷ ಆದ್ರೂ ಕೂಡ ನನಗೆ ಇನ್ನೂ ಕೂಡ ಅಧಿಕಾರ ಹಂಚಿಕೆ ಮಾಡಿಲ್ಲ ಅಂತೇಳಿ ಆ ಒಂದು ಅಂಶವನ್ನೇ ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಕುರ್ಚಿ ಕದನ ಅಟ್ಲೀಸ್ಟ್ ಕ್ಲಿಯರ್ ಮಾಡಿ ಅಂತ ಪಟ್ಟು ಹಿಡಿಯೋ ಸಾಧ್ಯತೆ. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಿ ಅಂತ ಪಟ್ಟು ಹಿಡಿಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರಂತೆ. ಕುರ್ಚಿ ಕದನಕ್ಕೆ ತೆರೆ ಬೀಳುವವರೆಗೂ ಸಂಪುಟ ಪುನಾರಚನೆಗೆ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತವಾಗುತ್ತೆ. ಇನ್ನು ಮೊದಲು ಅಧಿಕಾರ ಹಂಚಿಕೆ ವಿಚಾರ ಇತ್ಯರ್ಥ ಮಾಡಿ ಅಂತ ಡಿಕೆ ಶಿವಕುಮಾರ್ ಒತ್ತಡ ಹೇರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಂದಿನ ವಾರ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿ ಆಗೋದಕ್ಕೆ ಅಂತ ಯತ್ನಿಸ್ತಾ ಇದ್ದಾರೆ. ಬಟ್ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಅದನ್ನ ನೋಡ್ಬೇಕಿದೆ. ಸಿಕ್ಕ ನಂತರ ಕೂಡ ಹೈಕಮಾಂಡ್ ನಾಯಕರ ರಿಯಾಕ್ಷನ್ ಏನಿರುತ್ತೆ ಅಂತ. ಯಾಕೆಂದ್ರೆ ಕುರ್ಚಿ ಕದನ 3 ವರ್ಷ ಆದ್ರೂ ಕೂಡ ಇನ್ನೂ ಒಂದು ಕ್ಲೈಮ್ಯಾಕ್ಸ್ ಅಂತ ತಲುಪಿಲ್ಲ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ ಅದು ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಕೊಡ್ತಾರಾ ಅದ್ರ ಬಗ್ಗೆನೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ. ಹೈಕಮಾಂಡ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಯಾವತ್ತೂ ಕೂಡ ಮುಂದಾಗಿಲ್ಲ. ಕಡ್ಡಿ ತುಂಡು ಮಾಡದಂತೆ ಯಾವ ತೀರ್ಮಾನವನ್ನು ಕೂಡ ಹೇಳಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ. 3 ವರ್ಷ ಆದ್ರೂ ಕೂಡ ಇನ್ನೂ ಅಧಿಕಾರ ಹಂಚಿಕೆ ಬಗ್ಗೆ ನೀವು ಮಾತನಾಡ್ತಿಲ್ಲ, ಅಟ್ಲೀಸ್ಟ್ ಭೇಟಿಗೆ ಅವಕಾಶ ಕೊಡಿ ಅಂತ. ಭೇಟಿ ಆದ ಸಂದರ್ಭದಲ್ಲಿ ಇದೇ ಅಂಶಗಳನ್ನ ಇಟ್ಕೊಂಡು 3 ವರ್ಷ ಆಯ್ತು, ಇನ್ನೂ ಇದ್ರ ಬಗ್ಗೆ ನೀವೇನು ಹೇಳ್ತಾ ಇಲ್ಲ, ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರ ನನಗೆ ಅಧಿಕಾರವನ್ನ ಕೊಡಿಸಿ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ನಾಯಕರನ್ನ ಭೇಟಿಯಾಗಿ ಮಾತನಾಡಲಿದ್ದಾರಂತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊದ್ಲು ಯಾರು ಭೇಟಿ ಮಾಡ್ತಾರೆ ಹಾಗಾದ್ರೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ತಾನಿ. ವೀರೇಶ್, ಈಗ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕು ಅಂತ, ಡಿಕೆ ಶಿವಕುಮಾರ್ ಅವರು ಕೂಡ ನನಗೆ ಸಿಎಂ ಕುರ್ಚಿ ಬೇಕು ಅಂತೇಳಿ ಪಟ್ಟು ಹಿಡಿಯುವಂತ ಪ್ರಯತ್ನ. ಬಟ್ ಯಾವ್ದು ವರ್ಕೌಟ್ ಆಗುತ್ತೆ ಅಂತ? ಹೈಕಮಾಂಡ್ ನಾಯಕರ ಭೇಟಿಗೆ ಯಾರಿಗೆ ಅವಕಾಶ ಸಿಗುತ್ತೆ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮುಂದೆ ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಹಂಚಿಕೆ ಮಾಡಿಸಿ ಅನ್ನೋ ಒಂದು ಪಟ್ಟನ್ನ ಹಿಡಿದುಕೊಂಡು ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಡಿಕೆ ಶಿವಕುಮಾರ್ ಅವರು ಕೋರಿರುವಂತದ್ದು. ಒಂದು ವೇಳೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಭೇಟಿ ಆದರೆ ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಆದಷ್ಟು ಬೇಗ ಕೊಟ್ಟ ಮಾತಿನಂತೆ ಸಿಎಂ ಸ್ಥಾನವನ್ನು ಹಂಚಿಕೆ ಮಾಡಿಸಿ ಅನ್ನೋ ಒಂದು ಒತ್ತಡವನ್ನು ಹಾಕುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಸಹ ಈಗ 3 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ ಬಳಿಕ ಅವರು ಸಹ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಬಹುತೇಕವಾಗಿ ಮುಂದಿನ ವಾರದ ಒಳಗಡೆನೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರೂ ಸಹ ಹೈಕಮಾಂಡ್ ನಾಯಕರುಗಳ ಭೇಟಿಯನ್ನ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರುಗಳು ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅಥವಾ
ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.